ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ಮಾಡುವವನಾಗಿದ್ದೇನೆ. ಕಳೆದ ವಾರದಲ್ಲಿ ನಮ್ಮನ್ನು ಆಶೀರ್ವದಿಸಿ ನಡೆಸಿದಂಥ ದೇವರು ನೂತನ ವಾರವನ್ನು, ನೂತನ ದಿನವನ್ನು ನಮಗೆ ದಯಪಾಲಿಸಿದ್ದಾರೆ. ಈ ದಿನದಲ್ಲಿ ನಾವು ನಮ್ಮ ಕರ್ತನನ್ನು ಹಾಡುತ್ತಾ ಸ್ತುತಿಸ್ತಾ ಕೊಂಡಾಡೋಣ. ಮಾತ್ರವಲ್ಲ, ದೇವರ ವಾಕ್ಯದ ಮೂಲಕ ದೇವರ ಆತ್ಮನು ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಸೇರಿ ಬಂದಿರುವವರಿಗಾಗಿ, ಹೌದು, ಆನ್ಲೈನ್ ಮೂಲಕ ಟಿವಿ ಮೂಲಕ ಭಾಗವಹಿಸುತ್ತಿರುವಂಥವರಿಗಾಗಿ, ಲೋಕದಲ್ಲಿರುವ ಎಲ್ಲ ದೇವಜನರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯೊಂದಿಗೆ ಈ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರೋ ದೇವರೇ, ನಿನ್ನ ಪರಿಶುದ್ಧವಾದಂಥ ಮಹಿಮೆಯುಳ್ಳಂಥ ಆರಾಧನೆಗೆ ಯೋಗ್ಯವಾದಂಥ ನಾಮವನ್ನು ನಾವು ಕೊಂಡಾಡುವವರಾಗಿದ್ದೇವೆ. ನಿಜವಾಗಿಯೂ ಈ ದಿನದಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ನಾವು ಬಂದಿರುವಂಥದ್ದು ನಿನ್ನ ಕೃಪೆ ಸ್ವಾಮಿ. ನೀನೇ ನಮ್ಮನ್ನು ಕರೆದುಕೊಂಡು ಬಂದಿರುವಿ. ಕಳೆದ ವಾರದಲ್ಲಿ ಎಷ್ಟೆಲ್ಲ ಹೋರಾಟಗಳು, ಶೋಧನೆಗಳು, ರೋಗಗಳು, ಆಪತ್ತುಗಳು, ದುರಂತಗಳು ಎಲ್ಲ ತುಂಬಿದ ಲೋಕವಾಗಿದ್ದರೂ ಕೂಡ ನಮ್ಮನ್ನು ಕಾಪಾಡಿ ನಡೆಸಿಕೊಂಡು ಬಂದಿದ್ದೀಯಲ್ಲ ಸ್ವಾಮಿ. ನಮಗೆಲ್ಲವನ್ನು ಒದಗಿಸಿದ್ದಿ, ಆಹಾರ ವಸ್ತ್ರ ಆರೋಗ್ಯ ಎಲ್ಲವನ್ನು ಒದಗಿಸಿದ್ದಿ. ಈ ದಿನದಲ್ಲಿ ನಿನ್ನ ಪಾದಗಳ ಬಳಿಯಲ್ಲಿರುವಾಗ ಎಲ್ಲಕ್ಕೂ ಮಿಗಿಲಾಗಿ, ಹೌದು ಸ್ವಾಮಿ, ನೀನು ನಮಗೆ ಕೊಟ್ಟದ ರಕ್ಷಣೆಗಾಗಿ, ನಿತ್ಯ ಜೀವಿತಕ್ಕಾಗಿ, ಹಾಗೆ ನೀನು ಮಾಡಿದೆಲ್ಲ ಉಪಕಾರಕ್ಕಾಗಿ ನಿನಗೆ ಹಾಡಿ ಕೊಂಡಾಡುವಂತೆ ಸಹಾಯ ಮಾಡು. ಪ್ರಾರ್ಥಿಸಲು ಬಲಪಡಿಸು. ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರೊಂದಿಗೆ ಮಾತನಾಡು. ವಿಶೇಷವಾಗಿ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಡದಲ್ಲಿ ಜಾಯಿನ್ ಆಗಿರುವವರು ಇದ್ದಾರೆ, ಅವರೆಲ್ಲರಿಗೆ ನೀನು ಸಹಾಯ ಮಾಡು. ಹಾಗೆ ಲೋಕದ ಎಲ್ಲ ಭಾಗಗಳಲ್ಲಿರುವ ಸಮಸ್ತ ದೇವಜನರನ್ನು, ಎಲ್ಲ ಆರಾಧನಾ ಕೂಟಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವರಾಗಿದ್ದೇವೆ. ವರ್ಷಿಪ್ ಲೀಡ್ ಮಾಡುವುದಕ್ಕಾಗಿ ಆರಾಧನಾ ತಂಡವನ್ನು ಕೂಡ ನೀನು ಬಲಪಡಿಸು. ನಿನ್ನ ಪವಿತ್ರಾತ್ಮ ಬಲವಾಗಿ ಪ್ರತಿಯೊಬ್ಬರ ಮೇಲೆ ವ್ಯಾಪಿಸಲಿ ಸ್ವಾಮಿ. ಎಲ್ಲ ಅಡೆತಡೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಲಿ. ಮುಂದಿನ ಎಲ್ಲ ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ನಾವು ಅವರೊಂದಿಗೆ ಸೇರಿಕೊಂಡು ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಕರ್ತನು ಒಳ್ಳೆಯವನಾಗಿದ್ದಾನೆ. ಹಾಲೆಲೂಯಾ. ನಾವೆಲ್ಲರೂ ಸೇರಿ ಸ್ವಲ್ಪ ಹೊತ್ತು ದೇವರನ್ನು ಆರಾಧಿಸುವ. ಆತನು ಎಲ್ ಶಡಾಯ್ ಆದ ದೇವರು. ಹಾಲೆಲೂಯಾ. ಆತನಿಗೆ ಎಲ್ಲವೂ ಸಾಧ್ಯವಾಗಿದೆ. ಹಾಲೆಲೂಯಾ. ಅಸಾಧ್ಯವಾದದೊಂದು ಆತನಿಗಿಲ್ಲ. ಹಾಲೆಲೂಯಾ. ಆತನು ಎಲ್ಲವನ್ನು ನಡೆಸುವ ಕರ್ತನು. ಹಾಲೆಲೂಯಾ, ಹಾಲೆಲೂಯಾ. ನಾವೆಲ್ಲರೂ ಕರಗಳನ್ನು ತಟ್ಟುತ್ತಾಡುವ. ಎಲ್ ಶಡಾಯ್ ಆದ ದೇವರು, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದೊಂದು ಇಲ್ಲವೇ ಇಲ್ಲವೇ. ಹಾಲೆಲೂಯಾ. ಶಡಾಯ್ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ಆದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದು ಇಲ್ಲವೇ ಇಲ್ಲವೇ. ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ನಿನಗೆ ಅಸಾಧ್ಯವಾದದ್ದು ಇಲ್ಲ. ನಿನಗೆ ಅಸಾಧ್ಯವಾದದ್ದು ಬರುವನ
ಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು. ರೋಗ ವ್ಯಾಧಿ ನೀವದು ನಿನ್ನಯ ನಾಮಕ್ಕೆ. ರೋಗ ವ್ಯಾಧಿ ನೀವದು ನಿನ್ನಯ ನಾಮಕ್ಕೆ. ಅಂಧಕಾರ ಸರಪಣಿ ಕಳಚಿ ಬಿಡುವುದು ನಿನ್ನಯ ಶಕ್ತಿಗೆ. ಅಂಧಕಾರ ಸರಪಣಿ ಕಳಚಿ ಬಿಡುವುದು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್ ಅಸಾಧ್ಯವಾದದು. ಅದ್ಭುತ ಅದ್ಭುತ ಮಹತ್ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅದ್ಭುತ ಮಹತ್ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡೆತಡೆಗಳು ನೀಗಿ ಹೋಗುವುದು ನಿನ್ನಯ ಶಕ್ತಿಗೆ. ಅಡೆತಡೆಗಳು ನೀಗಿ ಹೋಗುವುದು ಯೇಸುವಿನ ಶಕ್ತಿಗೆ. ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು. ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್ ಆದ ದೇವರೇ ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದು ಒಂದು ಇಲ್ಲವೇ. ದೇವರೇ ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ನುಡಿದರೆ ಎಲ್ಲವೂ ಆಗುತ್ತದೆ. ನಾನಿಗೆ ಎಲ್ಲವೂ ನಡೆಯುತ್ತದೆ. ನುಡಿದರೆ ಎಲ್ಲವೂ ಆಗುತ್ತದೆ. ನಾನಿಗೆ ಎಲ್ಲವೂ ನಡೆಯುತ್ತದೆ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನ ಮರಣವನ್ನೇ ಗೆದ್ದಿರುವ ಕರ್ತನು ಇಂದಿಗೂ ಅದ್ಭುತ ಕಾರ್ಯಗಳನ್ನು ಮಾಡುವ ಕರ್ತನಾಗಿದ್ದಾನೆ. ಹಾಲೆಲೂಯ ಹಾಲೆಲೂಯ. ಕರಗಳನ್ನು ತಟ್ಟುತ್ತಾಡುವ ಏತನಲ್ಲ ಯೇಸು ರಾಜನು. ಅದು ಕರ್ತನ ಅಧಿಕಾರ ನಿರೂಪಿಸಲು. ಯೇಸು ರಾಜನು ಕರ್ತನಾಧಿಕಾರ ನಿರೂಪಿಸಲು. ದೇವರಾಜ್ಯ ನಮ್ಮಲ್ಲಿ ಸ್ಥಾಪಿಸಲು. ಸೈತಾನ ಶಕ್ತಿಯನ್ನು ಸೇರಿ ನಿನ್ನಲ್ಲ ಯೇಸು ರಾಜನು ಕರ್ತನಾಧಿಕಾರ ನಿರೂಪಿಸಲು. ದೇವರಾಜ್ಯ ನಮ್ಮಲ್ಲಿ ಸ್ಥಾಪಿಸಲು. ಸೈತಾನ ಶಕ್ತಿಯ ತುಳಿತಲು. ಯೇಸುವೇ ನಮ್ಮಲ್ಲೇ ವಾಸಿಸು. ಇನ್ನು ನಾನಲ್ಲ ಎಂದು ನೀನಾಗಿರು. ರಾಜನೇ ಎಂದು ವಾಸಿಸಿರಿ. ಇನ್ನು ನಾನಲ್ಲ ಎಂದು ನೀನಾಗಿರು. ಯೇಸುವೇ ನಮ್ಮಲ್ಲೇ ವಾಸಿಸು. ಇನ್ನು ನಾನಲ್ಲ ಎಂದು ನೀನಾಗಿರು. ರಾಜನೇ ಎಂದು ವಾಸಿಸಿರಿ. ಇನ್ನು
ಭೂತಗಳ ಓಡಿಸಿ ಬಂಧನವೆಲ್ಲ ವಿಮೋಚಿಸಲು ಕುರುಡರು ಕುಂಟರು ಕಿವಿಡರು ಎಲ್ಲ ಸ್ವಂತವಾಗಿ ಪಡೆಯಲು ದೇವರಾಜವ ರೋಗವನ್ನು ನೀಗಿಸಿ ಭೂತಗಳ ಓಡಿಸಿ ಬಂಧನವೆಲ್ಲ ಕುಂಟರು ಕಿರುಡರು ಎಲ್ಲ ಸ್ವಂತವಾಗಿ ಪಡೆಯಲು ದೇವರಾಜವೇ ರಾಜರೇ ಎಂದು ವಾಸಿಸುವೆ ನಾನಲ್ಲ ಎಂದು ನೀರಾಗಿರು ಯೇಸುವೇ ನಾನಲ್ಲ ರಾಜರೇ ಎಂದು ವಾಸಿಸುವೆ ನಾನಲ್ಲ ಎಂದು ನೀರಾಗಿರು ಭಯವೆಲ್ಲ ಮಾರ್ಪಡಿಸಿ ನಿರಾಶೆ ನೀಗಿಸಿ ಕುಡಿಯುತ್ತಾನೆ ವಾಸಿಸುವ ಹುಟ್ಟಿರುವ ಎಲ್ಲ ಬಾಗಿಲ ತೆರೆದು ರಾಜನಾಗಿ ಭಯವೆಲ್ಲ ಮಾರ್ಪಡಿಸಿ ನಿರಾಶೆ ನೀಗಿಸಿ ಕುಡಿಯುತ್ತಾನೆ ವಾಸಿಸುವ ಬಾಗಿಲ ತೆರೆದು ರಾಜನೇ ಯೇಸುವೇ ನನ್ನಲ್ಲೇ ವಾಸಿಸು ಎಂದು ನೀನಾಗಿರು ರಾಜನೇ ವಾಸಿಸುವೆ ಎಂದು ನಾನಲ್ಲ ಎಂದು ನೀನಾಗಿರು ಯೇಸುವೇ ನನ್ನಲ್ಲೇ ವಾಸಿಸು ಎಂದು ನಾನಲ್ಲ ಎಂದು ನೀನಾಗಿರು ರಾಜನೇ ವಾಸಿಸುವೆ ಎಂದು ನಾನಲ್ಲ ಎಂದು ನೀನಾಗಿರು ಯೇಸುವೇ ನನ್ನಲ್ಲೇ ವಾಸಿಸು ಎಂದು ನಾನಲ್ಲ ಎಂದು ನೀನಾಗಿರು ರಾಜನೇ ಎಂದು ವಾಸಿಸುವೆ ಎಂದು ನಾನಲ್ಲ ಎಂದು ನೀನಾಗಿರು ರೋಗವನ್ನು ನೀಗಿಸಿ ಭೂತಗಳ ಓಡಿಸಿ ಬಂಧನವೆಲ್ಲ ವಿಮೋಚಿಸಲು ಕುರುಡರು ಕುಂಟರು ಕಿವಿಡರು ಎಲ್ಲ ಸ್ವಂತವಾಗಿ ಪಡೆಯಲು ದೇವರಾಜವ ರೋಗವನ್ನು ನೀಗಿಸಿ ಭೂತಗಳ ಓಡಿಸಿ ಬಂಧನವೆಲ್ಲ ವಿಮೋಚಿಸಲು ಕುರುಡರು ಕುಂಟರು ಕಿವಿಡರು ಎಲ್ಲ ಸ್ವಂತವಾಗಿ ಪಡೆಯಲು ದೇವರಾಜವ ಯೇಸುವೇ ವಾಸಿಸು ಎಂದು ನಾನಲ್ಲ ಎಂದು ನೀನಾಗಿ ರಾಜನೇ ನನ್ನಲ್ಲೇ ಎಂದು ನಾನಲ್ಲ ಎಂದು ನೀನಾಗಿರು ಯೇಸುವೇ ನನ್ನಲ್ಲೇ ವಾಸಿಸು ಎಂದು ನಾನಲ್ಲ ಎಂದು ನೀನಾಗಿರು ರಾಜನೇ ವಾಸಿಸುವೆ ಎಂದು ನಾನಲ್ಲ ಎಂದು ನೀನಾಗಿರು ನಿನಗೆಲ್ಲವೂ ಸಾಧ್ಯವೇ ಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ ಎಷ್ಟಡಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ ಅಸಾಧ್ಯವಾದದು ಒಂದು ಇಲ್ಲ ನಿನಗೆ ಅಸಾಧ್ಯವಾದದು ಒಂದು ಇಲ್ಲ ನಿನಗೆ ಅಸಾಧ್ಯವಾದದು ಹಾಲೆಲೂಯಾ. ಕರ್ತನು ನಮ್ಮಲ್ಲಿ ವಾಸಿಸುವ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಆತನಿಗೆ ಎಲ್ಲವೂ ಸಾಧ್ಯವಾಗಿದೆ. ಹಾಲೆಲೂಯಾ. ನಾವು ಸಂತೋಷದಿಂದ ಆಡುವ. ಹಾಲೆಲೂಯಾ. ನಿನ್ನನ್ನ ನೋಡಬೇಕು ಯೆಸಯ್ಯ, ನಿನ್ನೊಂದಿಗೆ ಇರಬೇಕು. ಹಾಲೆಲೂಯಾ. 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 ನಾವೆಲ್ಲರೂ ಧ್ಯಾನದಿಂದ ಕರ್ತನನ್ನು ಎತ್ತುತ್ತಾ ಹಾಲೆಲೂಯಾ ಒಂದೇ ಮನಸ್ಸಿನಿಂದ ಕರ್ತನನ್ನು ಎತ್ತುತ್ತಾ ಎಲ್ಲರೂ
ನಾವೆಲ್ಲರೂ ಸೇರಿ ಆಡುವಪ್ಪ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ಕರ್ತನೆ, ನೀ ಪರಿಶುದ್ಧನು. ನಾವೆಲ್ಲ ಕಿರೀಟಗಳನ್ನು ಬಿಚ್ಚಿ ಆತನ ಪಾದದಲ್ಲಿಟ್ಟು ಹಾಲೆಲೂಯ ಹಾಲೆಲೂಯ ನಮ್ಮ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಹಾಲೆಲೂಯ ಹಾಲೆಲೂಯ ನಾವು ದೇವರನ್ನು ಸ್ತುತಿಸುವ. ಹಾಲೆಲೂಯ ಆತನ ಪರಿಶುದ್ಧನಾದ ಕರ್ತನು. ಹಾಲೆಲೂಯ ಧನ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾದಿ ಪರಿಶುದ್ಧನು. ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾದಿ ಪರಿಶುದ್ಧನು. ಧನ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾದಿ ಪರಿಶುದ್ಧನು. ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾದಿ ಪರಿಶುದ್ಧನು. ನನ್ನ ಕಿರೀಟ ನನ್ನ ಕಿರೀಟ ನಿನ್ನ ಪಾದದಲ್ಲಿ ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ಪರಿಶುದ್ಧನು ನೀನೆ ಪರಿಶುದ್ಧನು ಪರಿಶುದ್ಧನು ನೀನೆ ಪರಿಶುದ್ಧನು 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 ನೀನೆ ಪರಿಶುದ್ಧನು ಪರಿಶುದ್ಧನು ನೀನೆ ಪರಿಶುದ್ಧನು. ಯಜ್ಞದ ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. ಯಜ್ಞದ ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ. ನನಗಾಗಿ ತಂದೆ ಬಳಿ ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ನೀನೆ ಪರಿಶುದ್ಧನು ಪರಿಶುದ್ಧನು ನೀನೆ ಪರಿಶುದ್ಧನು ಪರಿಶುದ್ಧನು ನೀನೆ ಪರಿಶುದ್ಧನು ಪರಿಶುದ್ಧನು ನೀನೆ ಪರಿಶುದ್ಧನು. ಯುಗ ಯುಗಗಳಲ್ಲಿಯೂ ಜೀವಿಸುವ ಇರುವಾತ ಬರುವಾತನೇ. ಯುಗ ಯುಗಗಳಲ್ಲಿಯೂ ಜೀವಿಸುವ ಇರುವಾತ ಬರುವಾತನೇ. ಐಶ್ವರ್ಯದಲ್ಲಿರಲು ನನಗಾಗಿ ಬಡವನಾಗಿ ಐಶ್ವರ್ಯದಲ್ಲಿರಲು
ಹಾಲೆಲೂಯ. ಆತನು ಪರಿಶುದ್ಧನಾದ ಕರ್ತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ಕರ್ತನು. ಆತನು ಪರಿಶುದ್ಧನು, ಆತನು ಪರಿಶುದ್ಧನು, ಆತನು ಪರಿಶುದ್ಧನಾದ ಕರ್ತನು, ಸರ್ವಶಕ್ತನು, ಸರ್ವವನಾಳುವ ಕರ್ತನು. ಹಾಲೆಲೂಯ. ಅಪ್ಪ ತಂದೆ, ಅಪ್ಪ ಒಳ್ಳೆ ಶ್ರಮಕ್ಕಾಗಿ ಸ್ತೋತ್ರ. ಅಪ್ಪ ನಿನ್ನನ್ನು ಆರಾಧಿಸುವಂತೆ ಅಪ್ಪ ನಮಗೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಅಪ್ಪ ಅಪ್ಪ ನಾವು ಅಲ್ಪರು ಸ್ವಾಮಿ, ಆದರೆ ಸರ್ವಶಕ್ತನಾದ ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ನೀನು ದೇವರೇ ಅಪ್ಪ ಆರಿಸಿಕೊಂಡಿರುವೆ, ಅದಕ್ಕಾಗಿ ಸ್ತೋತ್ರ. ಅಪ್ಪ ಮಕ್ಕಳ ಸ್ಥಾನವನ್ನು ಕೊಟ್ಟಿರುವೆ, ಅದಕ್ಕಾಗಿ ಸ್ತೋತ್ರ. ಅಪ್ಪ ಈ ಸಮಯದಲ್ಲಿ ಕೂಡ ಕರ್ತನೆ ಅಪ್ಪ ದೇವರೇ ಅಪ್ಪ ಆನ್ಲೈನ್ನಲ್ಲಿ ವೀಕ್ಷಿಸುವ ಎಲ್ಲರನ್ನು ನೀನು ಮುಟ್ಟು ಕರ್ತನೆ ಅಪ್ಪ ಸ್ತೋತ್ರ. ಕರ್ತನೆ ಹಾಲೆಲೂಯ. ಆರಾಧಿಸುವವರನ್ನು ನೀನು ಆಶೀರ್ವದಿಸುವ ಕರ್ತನು, ನೀನು ಸ್ತುತಿಸುವವರನ್ನು ನೀನು ದೇವರೇ ಅಪ್ಪ ಸ್ತೋತ್ರ ಆಶೀರ್ವದಿಸುವ ಕರ್ತನು. ಅಪ್ಪ ಕರ್ತನೆ ನೀನೇ ಆರಾಧನೆಗೆ ಯೋಗ್ಯನು, ನೀನೊಬ್ಬನೇ ಸ್ತುತಿಗೆ ಯೋಗ್ಯನು. ಅಪ್ಪ ನಿನಗೆ ಸಮಾನರು ಬೇರೆ ಯಾರು ಇಲ್ಲ ಕರ್ತನೆ. ನಿನ್ನ ಅದ್ಭುತಗಳನ್ನು ಮಾಡುವ ಕರ್ತನು, ಈಗಲೂ ದೇವರೇ ಅಪ್ಪ ಎಲ್ಲ ರೋಗಗಳನ್ನು ನೀಗಿಸುವ ಕರ್ತನು. ಅಪ್ಪ ಸ್ತೋತ್ರ ಕರ್ತನೆ. ಎಲ್ಲ ಬಂಧನಗಳನ್ನು ಮುರಿಯುವ ಕರ್ತನು ನೀನಪ್ಪ. ಮುಂದಿನ ಭಾಗದಲ್ಲಿ ನಿನ್ನ ಸೇವಕರ ಮುಖಾಂತರ ಪ್ರತಿಯೊಬ್ಬರೊಂದಿಗೂ ನೀನು ಮಾತನಾಡುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರಿಗೂ ಬೇಕಾಗಿರೋ ಆತ್ಮಿಕ ಮನ್ನವನ್ನು ನೀನು ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಅಪ್ಪ ನೀನು ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೇ ಉಂಟಾಗಲಿ ಅಪ್ಪ, ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ಎಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಆರಾಧನಾ ಕೂಟದಲ್ಲಿ ಮತ್ತೊಮ್ಮೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲ ನಮ್ಮ ಕರ್ತನನ್ನು ಆರಾಧಿಸುವಂಥ ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ. ಅನೇಕರು ವಿವಿಧ ಮೀಡಿಯಾಗಳ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸಿ ದೇವರ ವಾಕ್ಯದ ಮೂಲಕ ಬಲ ಹೊಂದಿಕೊಳ್ಳೋಣ, ಆಶೀರ್ವಾದಿಸಲ್ಪಡುವಂಥವರಾಗಿರೋಣ. ನಾವು ಇವತ್ತಿನ ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ವಾಕ್ಯ 2 ಪೂರ್ವಕಾಲ ವೃತ್ತಾಂತ ಅದರ 20ನೇ ಅಧ್ಯಾಯ 21 ಮತ್ತು 22ನೆಯ ವಾಕ್ಯಗಳು. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟ್ಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೈರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು, ಮೋವಾಬ್ಯರು ಸೈರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿಬಿಟ್ಟರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಈ ಯೆಹೋಷಾಫಾಟ ಒಬ್ಬ ದೇವ ಭಕ್ತನಾಗಿದ್ದಾನೆ. ಆತ ಯಹೂದ್ಯರ ಅರಸನಾಗಿದ್ದಾನೆ. ಒಬ್ಬ ದೇವ ಭಕ್ತನಾಗಿದ್ದಾನೆ. ಈಗ ಅವನಿಗೆ ಅವನ ರಾಜ್ಯಕ್ಕೆ, ಯಹೂದ್ಯ ದೇಶಕ್ಕೆ ವಿರುದ್ಧವಾಗಿ ಶತ್ರುಗಳ ಒಂದು ದೊಡ್ಡ ಗುಂಪು ಯುದ್ಧ ಮಾಡುವುದಕ್ಕೆ ಬಂದಿದೆ. ನಾವು ನೋಡ್ತೇವೆ, ಅಮ್ಮೋನ್ಯರು, ಮೋವಾಬ್ಯರು, ಸೈರ್ ಪರ್ವತದವರು, ಹೀಗೆ ಒಟ್ಟಿಗೆ ಸೇರಿ ದೊಡ್ಡ ಗುಂಪು ಜನ ಯುದ್ಧ ಮಾಡುವುದಕ್ಕೆ ಬಂದಿದ್ದಾರೆ. ಈ ದೊಡ್ಡ ಗುಂಪು ಸೈನ್ಯವನ್ನು ಕಂಡಂಥ ಅಥವಾ ಇದರ ಬಗ್ಗೆ ತಿಳಿದುಕೊಂಡಂಥ ಯೆಹೋಷಾಫಾಟನಿಗೆ ತುಂಬ ಭಯವಾಗ್ತಾ ಇದೆ. ನೋಡಿ, ಸಾಧಾರಣವಾಗಿ ಯುದ್ಧದಲ್ಲಿ ಗೆಲ್ಲಿಕ್ಕೆ ಆಗೋದಿಲ್ಲ ಅಂತ ಕಂಡ್ರೆ ಒಂದು ಶತ್ರುಗಳ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಅವರಿಗೆ ಕಪ್ಪ ಕಾಣಿಕೆ ಕೊಟ್ಟು ಅವರಿಗೆ ದಾಸರಾಗಿ ಸಾಮಂತರಾಗಿ ಉಳಿದುಕೊಳ್ಳಬೇಕಾಗ್ತದೆ. ಇಲ್ಲದಿದ್ದರೆ ಯುದ್ಧಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲವಿದ್ದರೆ ಸೈನ್ಯಕ್ಕೆ ತರಬೇತಿ ಕೊಟ್ಟು ಯುದ್ಧಕ್ಕೆ ಬೇಕಾದ ಯುದ್ಧಾಯುಧಗಳನ್ನು ಕೂಡಿಸಿ ಯುದ್ಧಕ್ಕೆ ಹೋಗಬೇಕಾಗ್ತದೆ. ಯುದ್ಧ ಬಂದಾಗ ಯುದ್ಧಕ್ಕೆ ತರಬೇತಿ ಕೊಡುವಂಥದ್ದು, ಯುದ್ಧಾಯುಧಗಳನ್ನು ಮಾಡುವಂಥದ್ದು ಪ್ರಾಯೋಗಿಕವಾಗಿ ನಡೆಯುವಂಥ ಮಾತುಗಳು ಆಗಿರುವುದಿಲ್ಲ. ಮತ್ತೊಂದು ದಾರಿ ಅಂತ ಹೇಳಿದರೆ, ಬೇರೆ ರಾಜರುಗಳ ಹತ್ತಿರಕ್ಕೆ ರಾಯಭಾರಿಗಳನ್ನು ಕಳುಹಿಸಿ ಅವರಿಂದ ಸೈನಿಕ ಸಹಾಯವನ್ನು ಪಡೆದುಕೊಳ್ಳುವಂಥದ್ದು ಮತ್ತು ಅವರ ಸಹಾಯದೊಂದಿಗೆ ಬಂದಂಥ ಶತ್ರುಗಳ ವಿರುದ್ಧ ಹೋರಾಡುವಂಥದ್ದು. ಇವೆಲ್ಲ ಅನೇಕ ಆಯ್ಕೆಗಳು. ಆದರೆ ಇಲ್ಲಿ ಈ ಯೆಹೋಷಾಫಾಟ ಏನು ಮಾಡ್ತಿದ್ದಾನೆ,
ದೇವರ ಸನ್ನಿಧಿಯಲ್ಲಿ ಒಂದು ಉಪವಾಸ ಪ್ರಾರ್ಥನೆಯನ್ನು ಏರ್ಪಡಿಸಿ ಎಲ್ಲ ಯಹೂದ್ಯರು ಆ ಉಪವಾಸ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ತಾನು ಯುದ್ಧಕ್ಕೆ ಹೊರಡತಕ್ಕಂಥ ಆ ಒಂದು ಚಿಕ್ಕ ಗುಂಪು ಸೈನಿಕರ ಮುಂದೆ ದೇವರನ್ನ ಹಾಡಿ ಸ್ತುತಿಸುವುದಕ್ಕೋಸ್ಕರ ಗಾಯನ ಮಾಡುವವರನ್ನು ನೇಮಿಸ್ತಾ ಇದ್ದಾನೆ. ನಾವು ನೋಡ್ತಾ ಇದ್ದೇವೆ ನೋಡಿ, ಇದೊಂದು ವಿಶಿಷ್ಟವಾದ ಯುದ್ಧ ತಂತ್ರ. ಇದು ಯುದ್ಧ ತಂತ್ರ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಏನೋ ವಿಶಿಷ್ಟವಾದ ಆಯುಧಗಳನ್ನೆಲ್ಲ ಮುಂದೆ ಇಟ್ಟುಕೊಂಡು ಆ ರಣರಂಗದಲ್ಲಿ ಮುಂಚೂಣಿಯಲ್ಲಿ ಸೈನಿಕರಿದ್ದರೆ ಅದನ್ನು ಯುದ್ಧ ತಂತ್ರ ಅಂತ ಹೇಳ್ಬೋದು. ಆದರೆ ಇದು ಯುದ್ಧ ಮಾಡತಕ್ಕಂಥ ಸೈನಿಕರು ಹಿಂದೆ ಇದ್ದಾರೆ. ಆದರೆ ದೇವರನ್ನ ಹಾಡಿ ಕೊಂಡಾಡತಕ್ಕಂಥ ಗಾಯನ ವೃಂದ ಅಥವಾ ಗಾಯಕ ಮಂಡಳಿ ಕ್ವಾಯರ್ ಈ ಸೈನ್ಯದ ಮುಂದೆ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ ನೋಡಿ. ಇದನ್ನು ನೋಡಿದಂಥ ಪ್ರಾಕೃತ ಮನುಷ್ಯರು ಅಥವಾ ಅನಾತ್ಮಿಕರಾಗಿ ಇರುವಂಥವರು, ನಂಬಿಕೆಯಿಂದ ಹಿಂಜರಿದು ಹೋಗಿರುವಂಥವರು, ದೇವರ ವಾಕ್ಯ ಗೊತ್ತಿಲ್ಲದೆ ಇರುವಂಥವರು ಗೇಲಿ ಮಾಡ್ಬೋದು ಅಥವಾ ಅಪಹಾಸ್ಯ ಮಾಡ್ಬೋದು. ಆದರೆ ದೇವರ ಕೃಪೆ, ದೇವರ ಶಕ್ತಿ, ದೇವರ ಪ್ರೀತಿ, ದೇವರು ಮಾಡುವಂಥ ಕಾರ್ಯಗಳ ಬಗ್ಗೆ ದೇವರ ವಾಕ್ಯವನ್ನು ಓದಿ ಮತ್ತು ಅನುಭವದ ಮೂಲಕ ತಿಳಿದುಕೊಂಡಿದ್ದಂಥ ಯೆಹೋಷಾಫಾಟನಿಗೆ ವಿಷಯ ಗೊತ್ತು. ಏನಂದರೆ, ಯುದ್ಧದಲ್ಲಿ ನಮಗೆ ಜಯ ಕೊಡುವ ಆತನು ದೇವರೇ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ. ಇನ್ನೂ ದೇವರ ವಾಕ್ಯ ಹೇಳ್ತದೆ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮದಿಂದಲೇ. ಅದನ್ನು ಇನ್ನೊಂದು ಭಾಷಾಂತರ, ಸೈನ್ಯದಿಂದಲ್ಲ, ಶಕ್ತಿಯಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದಾಗಿ. ಅಂದರೆ ಯುದ್ಧದ ಒಂದು ಜಯ ಕೊಡುವಾತನು ದೇವರು. ಆದರೆ ಆ ಯುದ್ಧದ ಜಯಕ್ಕಾಗಿ ಏನು ಮಾಡಬೇಕು? ಮುಂದೆ ಯುದ್ಧಾಯುಧಗಳನ್ನು ಹಿಡಿದವರಿಗಿಂತ ಮುಂದೆ ಹೋಗಬೇಕಾಗಿರುವಂಥದ್ದು ನಮ್ಮ ಸ್ತುತಿ ಮತ್ತು ಪ್ರಾರ್ಥನೆ. ನೋಡಿ, ನಾವು ಮೋಶೆಯ ಕಾಲದಲ್ಲಿ ಅಂದರೆ ಮೋಶೆಯ ನಾಯಕತ್ವದಲ್ಲಿ ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಬಿಡಿಸಿಕೊಂಡು ಬರುವಂಥ ಸಮಯದಲ್ಲಿ ಅಮಾಲೇಕ್ಯರು ಇಸ್ರಾಯೇಲ್ಯರ ಮೇಲೆ ಯುದ್ಧ ಮಾಡಲಿಕ್ಕೆ, ದಾಳಿ ಮಾಡಲಿಕ್ಕೆ ಬಂದಿದ್ದಾರೆ. ಯೆಹೋಶುವ ಮತ್ತು ಇಸ್ರಾಯೇಲ್ಯರು ಅಮಾಲೇಕ್ಯರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಆ ಒಂದು ತಗ್ಗಿನ ಪ್ರದೇಶಕ್ಕೆ ಹೋಗಿದ್ದಾರೆ. ಮೋಶೆ, ಆರೋನ ಮತ್ತು ಹೂರರು ಆ ದೇವದಂಡವನ್ನು ಹಿಡಿದುಕೊಂಡು ಅವರು ಪ್ರಾರ್ಥನೆ ಮಾಡುವುದಕ್ಕೆ ಅಲ್ಲಿದ್ದಂಥ ಒಂದು ಬೆಟ್ಟದ ಮೇಲೆ ಏರಿ ಹೋಗಿದ್ದಾರೆ. ಬೆಟ್ಟದ ಮೇಲಿನಿಂದ ಕೆಳಗೆ ನಡೆಯುವಂಥ ಯುದ್ಧದ ದೃಶ್ಯಗಳು ಕಾಣಿಸ್ತವೆ. ಈಗ ಮೋಶೆ ಕೈ ಎತ್ತಿ ಪ್ರಾರ್ಥನೆ ಮಾಡುವಾಗ ಅಥವಾ ಕೈ ಎತ್ತಿರುವಾಗ ಯೆಹೋಶುವ ಮತ್ತು ಯೆಹೋಶುವನ ಸಂಗಡ ಇದ್ದಂಥ ಇಸ್ರಾಯೇಲ್ಯರು ಯುದ್ಧದಲ್ಲಿ ಜಯಿಸುತ್ತಾ ಮುಂದಕ್ಕೆ ಹೋಗ್ತಾರೆ. ಆದರೆ ಮೋಶೆ ಸುಸ್ತಾಗಿ ಆಯಾಸದಿಂದ ಕೈಗಳನ್ನು ಕೆಳಗೆ ಬಿಟ್ಟಾಗ ಅಮಾಲೇಕ್ಯರು ಜಯಿಸುತ್ತಾ ಮುಂದಕ್ಕೆ ಬರ್ತಾ ಇದ್ದಾರೆ. ಅಂದರೆ ಏನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ? ದೇವರ ಸ್ತುತಿ ಪ್ರಾರ್ಥನೆ ಯುದ್ಧದ ಗೆಲುವನ್ನು ನಮಗೆ ನಿಶ್ಚಯಪಡಿಸಿ ಕೊಡುವಂಥದ್ದಾಗಿದೆ. ತಿರುಗಿ ಇದೇ ಪುನರಾವರ್ತನೆಯಾದಾಗ ಮೋಶೆಯನ್ನು ಆರೋನ ಮತ್ತು ಹೂರರು ಮೋಶೆಗೆ ಸಪೋರ್ಟ್ ಕೊಟ್ಟು ಸಹಾಯಕರಾಗಿ ನಿಂತು ಸಾಯಂಕಾಲದವರೆಗೆ ಮೋಶೆಯ ಕೈಗಳು ಎತ್ತಿ ಹಿಡಿಯಲ್ಪಟ್ಟ ಅದೇ ರೀತಿಯಲ್ಲಿ ಇರುವ ಹಾಗೆ ಅವರು ಸಹಾಯ ಮಾಡ್ತಾರೆ. ಯೆಹೋಶುವ ಮತ್ತು ಇಸ್ರಾಯೇಲ್ಯರು ಅಮಾಲೇಕ್ಯರನ್ನು ಪೂರ್ಣವಾಗಿ ಸೋಲಿಸಿ ಬಿಟ್ಟರು, ಕೆಡವಿ ಬಿಟ್ಟರು, ಕತ್ತಿಯಿಂದ ಹೊಡೆದು ಕೆಡವಿ ಬಿಟ್ಟರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಜಯಕ್ಕೆ ಮುಂದೆ ಹೋಗಬೇಕಾಗಿರುವಂಥದ್ದು ಸ್ತುತಿ ಮತ್ತು ಪ್ರಾರ್ಥನೆ.
ನಾವು ಕೂಡ ಒಂದು ಆತ್ಮಿಕ ಹೋರಾಟದಲ್ಲಿ ಇದ್ದೇವೆ, ಒಂದು ಯುದ್ಧದಲ್ಲಿ ಇದ್ದೇವೆ. ನಮ್ಮ ವಿರುದ್ಧವಾಗಿ ಸೈತಾನ ರಾಜತ್ವಗಳು, ಅಧಿಕಾರಗಳು, ಲೋಕಾಧಿಪತಿಗಳು, ದುರಾತ್ಮನ ಸೇನೆಗಳು ಯುದ್ಧ ಮಾಡುವಾಗ ನಮಗೆ ಸ್ತುತಿ ಮತ್ತು ಪ್ರಾರ್ಥನೆ ಎಂಬ ಆ ಒಂದು ಕಾರ್ಯಗಳು ನಮ್ಮ ಮುಂದೆ ಹೋಗಬೇಕಾಗಿದೆ. ಸ್ತುತಿ ಮತ್ತು ಪ್ರಾರ್ಥನೆ, ದೇವರನ್ನು ಸ್ತುತಿಸುತ್ತಾ ಪ್ರಾರ್ಥಿಸುವಂಥ ಆ ಒಂದು ಅನುಭವ ನಮ್ಮ ಮುಂದೆ ಇರುವಾಗ ನಮಗೆ ವಿರುದ್ಧವಾಗಿರುವ ಯುದ್ಧದಲ್ಲಿ ನಮಗೆ ಜಯವನ್ನು ದೇವರು ಕೊಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಕೆಲವೊಂದು ವಾಕ್ಯಗಳನ್ನು ನೋಡ್ತಾ ಮುಂದಕ್ಕೆ ಹೋಗುವಂಥ ಸಮಯದಲ್ಲಿ ನಾವು ನೋಡ್ತೇವೆ, ಫಿಲಿಪ್ಪಿ ಪತ್ರಿಕೆ ಅದರ 4ನೇ ಅಧ್ಯಾಯ ಅದರ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಚಿಂತೆ ಮಾಡತಕ್ಕಂಥ ಅನೇಕ ವಿಷಯಗಳು ಲೋಕದಲ್ಲಿದ್ದಾವೆ. ಚಿಂತೆಗೆ ದೂಕುವಂಥ, ಚಿಂತೆಗೆ ತಳ್ಳಿಬಿಡುವಂಥ ಅನೇಕ ರೀತಿಯ ವಿಷಯಗಳು ಲೋಕದಲ್ಲಿದ್ದಾವೆ. ಆದರೆ ದೇವರ ವಾಕ್ಯ ಏನು ಹೇಳ್ತಾ ಇದೆ? ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಅಂದರೆ ಈ ಕಾಲದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಟೆನ್ಷನ್ ಮಾಡಿಕೊಳ್ಳದೆ, ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಎಲ್ಲ ವಿಷಯಗಳಿಗಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು. ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಮೊದಲು ನಾವೇನು ಮಾಡಬೇಕು? ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು. ಏನಿದ್ರೂ ಕೂಡ, ಯಾವ ಪರಿಸ್ಥಿತಿ, ಯಾವ ಶೋಧನೆ, ಯಾವ ಹೋರಾಟ, ಯಾವ ರೋಗ ಅಥವಾ ಯಾವ ಕೊರತೆ ಏನಿದ್ರೂ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು. ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ. ಈ ಕೊರತೆ ಬಂದದಕ್ಕಾಗಿ ಸ್ತೋತ್ರ, ಈ ರೋಗ ಬಂದದಕ್ಕಾಗಿ ಸ್ತೋತ್ರ. ಆದರೆ ಇದನ್ನು ಬಿಡಿಸುವುದಕ್ಕಾಗಿಯೂ ಕೂಡ ನಿನಗೆ ಸ್ತೋತ್ರ. ಬಿಡಿಸಲು ನೀನು ಶಕ್ತನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಾಲದಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಿ ಸ್ತೋತ್ರ. ಈ ಶೋಧನೆಯಿಂದ ಕಾಪಾಡಲಿಕ್ಕೆ ಶಕ್ತನಾಗಿದ್ದಿ ಸ್ತೋತ್ರ. ಎಲ್ಲಕ್ಕಾಗಿ ಸ್ತೋತ್ರ ಮಾಡಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಯಾವ ಪರಿಸ್ಥಿತಿಗಳ ಮೂಲಕ ಹಾದು ಹೋಗ್ತಾ ಇದ್ದರೂ ನಮಗೆ ಬೇಕಾದದನ್ನು ಈ ರೀತಿಯಾಗಿ ಸ್ತೋತ್ರಗಳ ಮೂಲಕ ದೇವರಿಗೆ ತಿಳಿಯಪಡಿಸಲಿಕ್ಕೆ ನಮಗೆ ಅವಕಾಶವನ್ನು ಸತ್ಯವೇದದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಆದಿಕಾಂಡ ಪುಸ್ತಕಕ್ಕೆ ಬರುವಂಥ ಸಮಯದಲ್ಲಿ ನೋಡಿ ಯಾವ ರೀತಿ ಸ್ತುತಿ ನಮ್ಮ ಮುಂದೆ ಹೋಗಬೇಕು ಎಂಬುದನ್ನು ಅಲ್ಲಿ ಒಂದು ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದಿಕಾಂಡ 46ನೇ ಅಧ್ಯಾಯ ಅದರ 28ನೆಯ ವಾಕ್ಯ. ಯಾಕೋಬನು ಗೋಷೆನ್ ಸೀಮೆಯ ದಾರಿಯನ್ನು ವಿಚಾರಿಸುವುದಕ್ಕೆ ಯಹೂದನನ್ನು ಮುಂದಾಗಿ ಯೋಸೇಫನ ಬಳಿಗೆ ಕಳುಹಿಸಿದನು. ಈಗ ಯಾಕೋಬ 130 ವರ್ಷದ ಪ್ರಾಯದವನಾಗಿದ್ದಾನೆ. ಯಾಕೋಬ ಐಗುಪ್ತಕ್ಕೆ ದೇವರ ಮಾತಿನ ಪ್ರಕಾರ ಹೋಗ್ತಾ ಇದ್ದಾನೆ. 22 ವರ್ಷ ದೇವರ ವಾಕ್ಯದಲ್ಲಿ ಲೆಕ್ಕಾಚಾರ ಮಾಡುವಾಗ ನಮಗೆ ಗೊತ್ತಾಗ್ತದೆ. ಹೆಚ್ಚು ಕಡಿಮೆ 22 ವರ್ಷಗಳ ನಂತರ ಆತನ ಪ್ರೀತಿಯ ಮಗನಾಗಿದ್ದ ಯೋಸೇಫನು ಬದುಕಿದ್ದಾನೆ ಎಂಬ ವಾರ್ತೆಯನ್ನು ಕೇಳಿ ಸಂತೋಷವಾಗಿ ಆತ ಬೆರ್ಷೆಬದಲ್ಲಿ ಬಂದು ಪ್ರಾರ್ಥನೆ ಯಜ್ಞಗಳನ್ನೆಲ್ಲ ಮಾಡಿ ದೇವರ ಒಂದು ಅನುಮತಿ, ದೇವರ ಅಪ್ಪಣೆ ಪಡೆದುಕೊಂಡು ಆತ ಐಗುಪ್ತಕ್ಕೆ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಂಥದ್ದು ಐಗುಪ್ತಕ್ಕೆ. ಈತನ ಅಜ್ಜನ ಕಾಲದಲ್ಲಿ ಐಗುಪ್ತಕ್ಕೆ ಹೋಗಿ ಸಮಸ್ಯೆಗಳಾಗಿತ್ತು. ಅಪ್ಪ ಐಗುಪ್ತಕ್ಕೆ ಹೋಗಬೇಕು ಅಂತ ವಿಚಾರ ಮಾಡಿದಾಗ ದೇವರು ಬೇಡ ಅಂತ ಹೇಳಿದರು. ಆದರೆ ಈಗ ಆತ ದೇವರ ಅಪ್ಪಣೆ ಪಡೆದುಕೊಂಡು ಹೋಗ್ತಾ ಇದ್ದಾನೆ. ಆದರೆ ಐಗುಪ್ತಕ್ಕೆ ಹೋಗುವಾಗ ಆತ ಏನು ಮಾಡ್ತಿದ್ದಾನೆ? ಆಗಲೇ ಯೋಸೇಫ ಐಗುಪ್ತದಲ್ಲಿ ಇದ್ದಾನೆ. ಉಳಿದ 11 ಮಕ್ಕಳು ಮೊಮ್ಮಕ್ಕಳೆಲ್ಲ ಯಾಕೋಬನ ಸಂಗಡ ಇದ್ದಾರೆ. ಉಳಿದ 11 ಮಕ್ಕಳಲ್ಲಿ
ಯಹೂದನನ್ನು ಆರಿಸಿ ತನ್ನ ಮುಂದೆ ದಾರಿ ವಿಚಾರಿಸುವುದಕ್ಕೆ ಕಳುಹಿಸ್ತಾ ಇದ್ದಾನೆ. ಯಹೂದ ಎನ್ನುವಂಥ ಮಾತಿನ ಅರ್ಥ ಕೂಡ ಸ್ತುತಿ ಎಂಬಂಥದ್ದೇ. ಆ ಶಬ್ದದ ಅರ್ಥ, ಆ ವರ್ಡಿನ ಅರ್ಥ ಸ್ತುತಿ, ಪ್ರೈಸ್. ಹಾಗಾದರೆ ನಮಗೆ ದಾರಿ, ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕಾದ್ರೆ, ಆ ದಾರಿ ನಮಗೆ ತೋರಿಸ್ಕೊಡ್ಬೇಕಾದ್ರೆ, ದಾರಿ ನಮಗೆ ಗೊತ್ತಾಗಬೇಕಾದ್ರೆ ಸ್ತುತಿ ಮುಂದೆ ಹೋಗಬೇಕು. ದೇವರೇ, ನನ್ನನ್ನು ಸರಿಯಾದ ದಾರಿಯಲ್ಲಿ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಮಟ್ಟ ನೆಲದಲ್ಲಿ ನನ್ನನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಕಾರ್ಗತ್ತಲೆಯ ಕಣಿವೆ ಇದ್ದರೂ ಕೂಡ ನೀನನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಕಣ್ಣೀರಿನ ಕಣಿವೆ ಇದ್ದರೂ ಕೂಡ ನೀನನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ನೋಡಿ, ಏನೆಲ್ಲ ರೀತಿಯ ದಾರಿಗಳಿದ್ದಾವೆ. ಆದರೆ ಆ ಎಲ್ಲ ದಾರಿಗಳಲ್ಲಿ ನಮ್ಮನ್ನು ಸರಿಯಾಗಿ ನಡೆಸಬೇಕಾದ್ರೆ ನಮಗೆ ನಮ್ಮ ಮುಂದೆ ಸ್ತುತಿ ಹೋಗಬೇಕಾಗಿದೆ. ನಮ್ಮ ಬಾಯಿಂದ ಸ್ತುತಿ ಬರಬೇಕಾಗಿದೆ. ಪ್ರಾರ್ಥನೆ, ಸ್ತುತಿ, ಸ್ತೋತ್ರಗಳು ಅಥವಾ ಸ್ತುತಿ ಸ್ತೋತ್ರಗಳು ನಮ್ಮ ಮುಂದೆ ಹೋಗುವಾಗ ನಾವು ಸುರಕ್ಷಿತವಾಗಿ ಮುಟ್ಟತಕ್ಕಂಥ ಸ್ಥಳವನ್ನು ನಾವು ಸೇರುವಂಥವರಾಗಿದ್ದೇವೆ. ಸರಿಯಾದ ಸ್ಥಳಕ್ಕೆ ನಾವು ಸೇರುವವರಾಗಿದ್ದೇವೆ. ನಾವು ದೇವರಿಗೆ ಸ್ತೋತ್ರ ಮಾಡ್ತಾ ಹೋಗುವಾಗ ದಾರಿ ತಪ್ಪದೆ ಸರಿಯಾದ ಸ್ಥಳಕ್ಕೆ ನಾವು ಸರಿಯಾದ ಸಮಯದಲ್ಲಿ ಮುಟ್ಟುವಂಥವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಅರಣ್ಯಕಾಂಡ ಪುಸ್ತಕಕ್ಕೆ ಬರುವಂಥ ಸಮಯದಲ್ಲಿ, ಅರಣ್ಯಕಾಂಡ ಪುಸ್ತಕದಲ್ಲಿ ಅದರ 2ನೇ ಅಧ್ಯಾಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡ್ತೇವೆ. ಅರಣ್ಯಕಾಂಡ ಪುಸ್ತಕ ಅದರ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ಸೂರ್ಯೋದಯವಾಗುವ ದಿಕ್ಕಿನಲ್ಲಿ ಯಹೂದ ಕುಲದ ದಂಡಿಗೆ ಸೇರಿದವರು ಸೈನ್ಯವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಯಹೂದ ಕುಲದವರ ನಾಯಕನು ಅಮ್ಮೀನಾದಾಬನ ಮಗನಾದ ನಹಶೋನನು. ಇನ್ನು 18ನೇ ವಾಕ್ಯದಲ್ಲಿ, ಪಶ್ಚಿಮ ದಿಕ್ಕಿನಲ್ಲಿ ಎಫ್ರಾಯಿಮ್ ಕುಲದ ದಂಡಿಗೆ ಸೇರಿದವರು ಸೈನ್ಯವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ದೇವರಿಗೆ ಸ್ತೋತ್ರ. ಇಲ್ಲಿ ಪೂರ್ವ ಸೂರ್ಯೋದಯವಾಗುವ ದಿಕ್ಕು, ಅಲ್ಲಿ ಯಹೂದ ಕುಲ ಸೈನ್ಯವನ್ನು ಅಥವಾ ಪಾಳೆಯವನ್ನು ಹಾಕಬೇಕು. ಸೈನ್ಯವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಹಾಗಾದರೆ ಪಶ್ಚಿಮದಲ್ಲಿ ಎಫ್ರಾಯಿಮ್ ಡೇರೆಯನ್ನು ಹಾಕಿಕೊಳ್ಳಬೇಕು. ನೋಡಿ, ಮೊದಲು ಹೊರಡತಕ್ಕಂಥ ಸೈನ್ಯ ಅದು ಯಹೂದನ ನಾಯಕತ್ವದಲ್ಲಿರುವ ಸೈನ್ಯ ಮೊದಲು ಮುಂದೆ ಹೋಗಬೇಕು. ಕಡೆಯದಾಗಿ ಹೊರಡತಕ್ಕಂಥದ್ದು ಎಫ್ರಾಯಿಮಿನ ನಾಯಕತ್ವದಲ್ಲಿರುವಂಥ ಸೈನ್ಯ. ನೋಡಿ, ಅಲ್ಲಿ ಇಸ್ರಾಯೇಲ್ಯರು ಮರುಭೂಮಿ ಪ್ರಯಾಣದಲ್ಲಿ ಪ್ರಯಾಣ ಮಾಡುವಾಗ ಅವರು ಯಾವ ರೀತಿಯಾಗಿ ಪ್ರಯಾಣ ಮಾಡಬೇಕು, ಅವರ 4 ಪಾಳೆಯಗಳ ಮಧ್ಯದಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 3 ಕುಲಗಳ ಒಂದೊಂದು ಪಾಳೆಯಗಳು, ಅದರ ಮಧ್ಯದಲ್ಲಿ ದೇವದರ್ಶನ ಗುಡಾರ. ಈಗ ಅಲ್ಲಿ ನಾವು ನೋಡ್ತೇವೆ ಯಹೂದನು ಮುಂದೆ ಹೋಗಬೇಕು. ನೋಡಿ, ಇದೊಂದು ಆತ್ಮೀಕ ಅರ್ಥ ಈ ಭಾಗದಲ್ಲಿ ನಮಗೆ ನೋಡುವುದಕ್ಕೆ ಸಿಗ್ತದೆ. ಯಹೂದ ಸ್ತುತಿ, ಎಫ್ರಾಯಿಮ್ ಕಡೆಗೆ, ಎಫ್ರಾಯಿಮ್ ನಾಯಕತ್ವದಲ್ಲಿರುವಂಥ ಸೈನ್ಯ ಕಡೆಗೆ ಅಥವಾ ಕೊನೆಯದಾಗಿ ಹೊರಡಬೇಕು. ಎಫ್ರಾಯಿಮ್ ಎನ್ನುವಂಥ ಶಬ್ದದ ಅರ್ಥ ಅಭಿವೃದ್ಧಿ. ನೋಡಿ, ನಮ್ಮ ಜೀವನದಲ್ಲಿ ಸ್ತುತಿ, ದೇವರಿಗೆ ಸ್ತುತಿ ಸ್ತೋತ್ರಗಳು ಮುಂದೆ ಹೋಗ್ತಾ ಇದ್ದರೆ, ಎಲ್ಲಕ್ಕೂ ಮೊದಲು ನಾವು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸುವಂಥವರಾಗಿರೋದಾದರೆ ಅಭಿವೃದ್ಧಿ ನಮ್ಮನ್ನು ಹಿಂಬಾಲಿಸ್ತದೆ, ನಮ್ಮ ಹಿಂದೆ ಬರ್ತದೆ. ನೋಡಿ, ಅದಕ್ಕೆ ದಾವೀದ ಹೇಳ್ತಿದ್ದಾನೆ, ನಾನು ಯೆಹೋವನ ಮಂದಿರದಲ್ಲಿ ಅಥವಾ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು, ನಾನು ಯೆಹೋವನ ಮಂದಿರದಲ್ಲಿ ಸದಾಕಾಲ ವಾಸಿಸುವೆ. ನೋಡಿ, ನಾನು ಯೆಹೋವನ ಮಂದಿರದಲ್ಲಿ ವಾಸಿಸುವುದಾದರೆ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಅಥವಾ ದೇವರಿಗೆ ನಾನು ಸ್ತುತಿ ಸ್ತೋತ್ರಗಳನ್ನು ಎಲ್ಲಕ್ಕೂ ಯಾವಾಗಲೂ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸುವಂಥ ವ್ಯಕ್ತಿಯಾಗಿರುವುದಾದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಶುಭ ಮತ್ತು ಕೃಪೆ ನನ್ನನ್ನು ಹಿಂಬಾಲಿಸುವುದು, ಅದು ನಿಯಮ. ಮೊದಲು ಹೊರಡತಕ್ಕಂಥ ಸೈನ್ಯದ ನಾಯಕ
ಯಹೂದನಾಗಿರೋದಾದರೆ, ಯಹೂದ್ಯನಾಗಿರೋದಾದರೆ ಹಿಂದೆ ಬರುವಂಥದ್ದು ಎಫ್ರಾಯಿಮ್. ಅಭಿವೃದ್ಧಿ, ಆಶೀರ್ವಾದ, ಶುಭ, ಕೃಪೆ ನಮ್ಮನ್ನು ಹಿಂಬಾಲಿಸ್ತದೆ ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನಮ್ಮ ಜೀವಿತದಲ್ಲಿ ಒಂದು ಅಭಿವೃದ್ಧಿ, ಒಂದು ಆಶೀರ್ವಾದ, ಒಂದು ಬೆಳವಣಿಗೆ, ಒಂದು ಜಯ ನಮಗೆ ಸಿಗಬೇಕಾದರೆ, ನಾವು ಆಗಲೇ ನೋಡಿದ ಹಾಗೆ ಶತ್ರುಗಳ ದೊಡ್ಡ ದಂಡು ನಮ್ಮ ವಿರುದ್ಧ ಯುದ್ಧಕ್ಕೆ ಬಂದಿದೆ. ಆ ಶತ್ರುಗಳ ದಂಡಿನ ಮೇಲೆ ನಮಗೆ ಜಯ ಸಿಗಬೇಕಾದರೆ, ಅಥವಾ ಆ ಒಂದು ಸರಿಯಾದ ದಾರಿಯಲ್ಲಿ ನಾವು ನಡೆಸಲ್ಪಡಬೇಕಾದರೆ, ಅಥವಾ ಅಭಿವೃದ್ಧಿ ನಮ್ಮನ್ನು ಹಿಂಬಾಲಿಸಬೇಕಾದರೆ, ಶುಭ ಕೃಪೆ ನಮ್ಮನ್ನು ಹಿಂಬಾಲಿಸಬೇಕಾದರೆ ಸ್ತುತಿ ಸ್ತೋತ್ರಗಳನ್ನು ಮುಂದೆ ಹೋಗಲಿಕ್ಕೆ ನಾವು ಕಳುಹಿಸುವಂಥವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೊಂದು ವಾಕ್ಯ ಭಾಗವನ್ನು ನೋಡುವಾಗ ನ್ಯಾಯಸ್ಥಾಪಕರ ಪುಸ್ತಕ ಅದರ 1ನೇ ಅಧ್ಯಾಯ 2ನೇ ವಾಕ್ಯ. ನಮ್ಮಲ್ಲಿ ಮೊದಲು ಅಥವಾ 1ನೇ ವಾಕ್ಯದಿಂದಲೇ ಓದಿಕೊಳ್ಳುವಾಗ, ಯೆಹೋಶುವನು ಮರಣ ಹೊಂದಿದ ನಂತರ ಇಸ್ರಾಯೇಲ್ಯರು ಕಾನಾನ್ಯರೊಡನೆ ಯುದ್ಧ ಮಾಡುವುದಕ್ಕೆ ನಮ್ಮಲ್ಲಿ ಮೊದಲು ಯಾರು ಹೋಗಬೇಕು ಎಂದು ಯೆಹೋವನನ್ನು ಕೇಳಲು ಆತನು ಅವರಿಗೆ, ಯಹೂದ್ಯರು ಹೋಗಲಿ, ಈಗೋ ದೇಶವನ್ನು ಅವರಿಗೆ ಒಪ್ಪಿಸಿದ್ದೇನೆ ಅಂದನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೆಹೋಶುವ ಮರಣ ಹೊಂದಿದ್ದಾನೆ. ಯೆಹೋಶುವನ ನಾಯಕತ್ವದಲ್ಲಿ ಕಾನಾನ್ ದೇಶದ ಬಹಳಷ್ಟು ಭಾಗಗಳನ್ನು ವಶಪಡಿಸಿ ಇಸ್ರಾಯೇಲರಿಗೆ ಕೊಡಲಾಗಿತ್ತು. ಕೆಲವರಿಗೆ ಭೂಮಿ ಸಿಕ್ಕಿತ್ತು, ಇನ್ನು ಕೆಲವರಿಗೆ ಚೀಟು ಹಾಕಿ ಈ ಭೂಮಿಗಳನ್ನು ವಶಪಡಿಸಿಕೊಳ್ಳಿ ಎಂಬುದಾಗಿ ಹೇಳಲಾಗಿತ್ತು. 5 ಕುಲಕ್ಕೆ ಭೂಮಿ ಸಿಕ್ಕಿತ್ತು, 7 ಕುಲಗಳಿಗೆ ನೀವು ಚೀಟು ಹಾಕಿ ಈ ಭಾಗಗಳು ನಿಮ್ಮವು, ಈ ಭಾಗಗಳು ನಿಮ್ಮವು ಎಂಬುದಾಗಿ ಹೇಳಲಾಗಿತ್ತು. ಕೆಲವೊಂದು ಈ 5 ಕುಲಗಳಿಂದ ಕೆಲವು ಪಟ್ಟಣಗಳು ಕೂಡ ಈ 7 ಕುಲಗಳಲ್ಲಿ ಕೆಲವರಿಗೆ ಸಿಕ್ಕಿತ್ತು. ಆದರೆ ಭಾಳಷ್ಟು ಜನರಿಗೆ ಚೀಟು ಹಾಕಿ ಸ್ಥಳ ಕೊಟ್ಟಿದ್ದರೂ ಹೊರತು ಇನ್ನು ಅದನ್ನು ವಶಪಡಿಸಿಕೊಂಡಿರಲಿಲ್ಲ. ಯೆಹೋಶುವನು ಮರಣ ಹೊಂದಿ ಆಯಿತು. ಈಗ ಯಹೂದ್ಯರು ಕೇಳ್ತಾ ಇದ್ದಾರೆ, ಕಾನಾನ್ಯರೊಡನೆ ಯುದ್ಧ ಮಾಡಲಿಕ್ಕೆ ನಮ್ಮಲ್ಲಿ ಮೊದಲು ಯಾರು ಹೋಗಬೇಕು? ದೇವರು ಹೇಳ್ತಿದ್ದಾರೆ, ಯಹೂದ್ಯರು ಹೋಗಲಿ, ದೇಶವನ್ನು ಅವರಿಗೆ ಒಪ್ಪಿಸಿದ್ದೇನೆ. ಹಾಗಾದರೆ ನಮ್ಮ ಆತ್ಮಿಕ ಜೀವಿತಕ್ಕೆ ವಿರುದ್ಧವಾಗಿ ಹೋರಾಡುವಂಥ ಹೋರಾಟಗಳ ವಿರುದ್ಧವಾಗಿ ನಮಗೆ ಜಯ ಸಿಗಬೇಕಾದ್ರೆ ಯಹೂದ ಅಥವಾ ಸ್ತುತಿ ಮುಂದೆ ಹೋಗಬೇಕು. ಅಥವಾ ದೇವರು ನಮಗೆ ವಾಗ್ದಾನ ಮಾಡಿದ ವಾಗ್ದಾನಗಳನ್ನು ನಾವು ನಮ್ಮ ಕೈಗೆ ಪಡೆದುಕೊಳ್ಳಬೇಕಾದ್ರೆ, ಅಥವಾ ಸ್ವಂತ ಮಾಡಿಕೊಳ್ಳಬೇಕಾದ್ರೆ, ಅಥವಾ ಅವುಗಳನ್ನು ವಿಮೋಚಿಸಿ ಪಡೆದುಕೊಳ್ಳಬೇಕಾದ್ರೆ ಸ್ತುತಿ ಮುಂದೆ ಹೋಗಬೇಕು, ಸ್ತೋತ್ರ ಮುಂದೆ ಹೋಗಬೇಕು. ದೇವರು ನಮಗೆ ವಾಗ್ದಾನಗಳನ್ನು ಮಾಡಿದ್ದಾನೆ, ಅನೇಕ ವಾಗ್ದಾನಗಳನ್ನು ಮಾಡಿದ್ದಾನೆ. ಈ ವಾಗ್ದಾನಗಳನ್ನೆಲ್ಲ ನಾವು ನಮ್ಮ ಕೈಗೆ ಪಡೆದುಕೊಳ್ಬೇಕಾದ್ರೆ ಸ್ತುತಿ ಸ್ತೋತ್ರ ಮುಂದೆ ಹೋಗಬೇಕು. ವಾಗ್ದಾನಗಳಿಗೋಸ್ಕರ ದೇವರಿಗೆ ಸ್ತೋತ್ರ ಮಾಡಬೇಕು. ವಾಗ್ದಾನ ಕೆಲವೊಮ್ಮೆ ನಮ್ಮ ಕೈಗೆ ಇನ್ನೂ ಬಂದಿರುವುದಿಲ್ಲ, ಆದರೆ ನಾವು ದೇವರೇ ವಾಗ್ದಾನಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ದೇವರನ್ನ ಕೊಂಡಾಡುತ್ತಾ ಸ್ತುತಿಸ್ತಾ, ನಿನ್ನ ವಾಗ್ದಾನಗಳು ನೆರವೇರ್ತವೆ ಸ್ವಾಮಿ, ನಿನ್ನ ವಾಗ್ದಾನಗಳಲ್ಲಿ ನೀನು ನಂಬಿಗಸ್ತನಾಗಿದ್ದಿ ಸ್ವಾಮಿ, ವಾಗ್ದಾನಗಳನ್ನು ನೆರವೇರಿಸಲಿಕ್ಕೆ ನೀನು ಸಮರ್ಥನಾಗಿದ್ದಿ ಸ್ವಾಮಿ, ತಕ್ಕ ಸಮಯದಲ್ಲಿ ವಾಗ್ದಾನಗಳನ್ನು ನೆರವೇರಿಸುವಿ ಸ್ವಾಮಿ. ದೇವರಿಗೆ ಸ್ತೋತ್ರ ಮಾಡ್ತಾ ಇರುವಾಗ ದೇವರು ತನ್ನ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಾತನಾಗಿದ್ದಾನೆ. ದೇವರು ನಮಗೆ ವಾಗ್ದಾನ ಮಾಡಿದಂಥ ಪ್ರದೇಶಗಳನ್ನು ಅಥವಾ ವಾಗ್ದಾನ ಮಾಡಿದ ಕಾರ್ಯಗಳನ್ನು ನಮಗೆ ತಕ್ಕ ಸಮಯದಲ್ಲಿ ನಮ್ಮ ಕೈಗೆ ಸಿಗುವ ಹಾಗೆ ಮಾಡುವಾತನಾಗಿದ್ದಾನೆ. ಜಯ ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ಇನ್ನು ನಮಗೆ 20ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಕೂಡ ನಮಗೆ ಈ ಪ್ರಕಾರವಾಗಿ ಓದುವುದಕ್ಕೆ ಸಾಧ್ಯವಾಗ್ತದೆ. 20ನೇ ಅಧ್ಯಾಯ ನ್ಯಾಯಸ್ಥಾಪಕರ ಪುಸ್ತಕ ಅದರ 18ನೇ ವಾಕ್ಯದಲ್ಲಿ, ಇಸ್ರಾಯೇಲರು ಬೆತೇಲಿಗೆ ಹೋಗಿ ಬೆನ್ಯಾಮೀನರ ಮೇಲೆ ಯುದ್ಧಕ್ಕೆ ನಮ್ಮಲ್ಲಿ ಮೊದಲು ಯಾರು ಹೋಗಬೇಕು ಎಂದು ದೇವರಾದ ಯೆಹೋವನನ್ನು ಕೇಳಲು ಆತನು ಮೊದಲು ಯಹೂದ ಕುಲದವರು ಹೋಗಲಿ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಮತ್ತೊಂದು ಸಂಗತಿ ಇಸ್ರಾಯೇಲ್ ದೇಶದಲ್ಲಿ ನಡೀತಾ ಉಂಟು. ಒಂದು ಹೊಲಸು ಕಾರ್ಯ, ಅಸಹ್ಯ ಕಾರ್ಯ, ದೇವರು ಇಷ್ಟಪಡದ ಕಾರ್ಯ, ಅಥವಾ ಈ ಕಾಲದ ಭಾಷೆಯಲ್ಲಿ ಸಲಿಂಗ ಕಾಮ, ಇನ್ನು ಅತ್ಯಾಚಾರ ಅಂತ ಹೇಳ್ಬೋದು, ಸಲಿಂಗ ಕಾಮ ಅಂತ ಹೇಳ್ಬೋದು.
ಮತ್ತು ಅದಕ್ಕೆ ಸಪೋರ್ಟ್ ಮಾಡುವಂಥ, ದುರಾಚಾರಗಳಿಗೆ ಸಪೋರ್ಟ್ ಮಾಡುವಂಥ ಕಾರ್ಯ ಬೆನ್ಯಾಮೀನರ ಕುಲದಲ್ಲಿ ನಡೀತಾ ಉಂಟು. ಅವರು ಮಾತು ಕೇಳುವವರಾಗಿ ಇಲ್ಲ, ಅವರು ವಿಧೇಯತ್ವಕ್ಕೆ ಬರ್ತಾ ಇಲ್ಲ, ಅವರು ತಪ್ಪಿತಸ್ಥರನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ, ಅವರಿಗಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಆಗಲೇ ಅವರು ಯುದ್ಧಕ್ಕೆ ಸಿದ್ಧರಾಗಿ ಬಂದಿದ್ದಾರೆ. ಈಗ ನಾವು ನೋಡ್ತಾ ಇದ್ದೇವೆ, ಅವರು ಯುದ್ಧಕ್ಕೆ ಸಿದ್ಧರಾಗಿ ಬಂದರೆ ಅವರಿಗೆ ಒಂದು ಸಂಶಯ, ಯಾರು ಮೊದಲು ಯುದ್ಧಕ್ಕೆ ಹೋಗಬೇಕು, ಯಾರು ಮೊದಲು ಯುದ್ಧಕ್ಕೆ ಹೋಗಬೇಕು ಎಂಬುದಾಗಿ ದೇವರ ಹತ್ರ ಕೇಳುವಾಗ ಸ್ತುತಿ ಅಥವಾ ಯಹೂದ್ಯರು ಹೋಗಲಿ, ಯಹೂದ ಕುಲದವರು ಮುಂದೆ ಹೋಗಲಿ. ಹಾಗಾದರೆ ಏನೆಲ್ಲ ಹೊಲಸು ಕಾರ್ಯಗಳು, ಕೆಟ್ಟ ಸ್ವಭಾವಗಳು ಇದ್ದಾವೆ, ಅವುಗಳನ್ನು ನಿರ್ಮೂಲ ಮಾಡಬೇಕು ಅಂದರೆ ಸ್ತುತಿ ಮುಂದೆ ಹೋಗಬೇಕು. ಅದು ಈ ಸಂದೇಶ ಕೇಳುವಂಥ ಯಾರ ಜೀವಿತದಲ್ಲಿ ಆಗಿದ್ದಿರ್ಬೋದು, ಯಾರದೇ ಜೀವಿತದಲ್ಲಿ ಆಗಿರ್ಬೋದು. ದುಶ್ಚಟಗಳು, ದುಷ್ಕಾರ್ಯಗಳು, ದುರ್ವರ್ತನೆಗಳು, ದುರ್ನಡತೆಗಳು, ದುರಾಲೋಚನೆಗಳು ಜೀವನದಿಂದ ಹೊರಗೆ ಹೋಗಬೇಕಾದ್ರೆ ಬಾಯಿಯಿಂದ ಸ್ತುತಿ ಬರಬೇಕು. ಸ್ತುತಿಸುವ ಬಾಯಿಯಾಗಿ ಮಾರ್ಪಡಬೇಕು, ಸ್ತುತಿಸುವ ಜೀವಿತವಾಗಿ ಮಾರ್ಪಡಬೇಕು. ಸ್ತುತಿ, ದೇವರನ್ನ ಸ್ತುತಿಸುವ ಸ್ತುತಿ ಸ್ತೋತ್ರಗಳು ಈ ಎಲ್ಲ ರೀತಿಯ ದುರಾಲೋಚನೆಗಳಿಂದ, ದುರ್ನಡತೆಗಳಿಂದ, ದುರ್ವರ್ತನೆಗಳಿಂದ, ದುರ್ನೀತಿಗಳಿಂದ, ದುರ್ಬೋಧನೆಗಳಿಂದ ಕಾಪಾಡಿ ನಡೆಸುವಂಥದ್ದಾಗಿದೆ. ಸ್ತುತಿ ಸ್ತೋತ್ರಗಳು ಮುಂದೆ ಹೋಗುವಾಗ ಎಲ್ಲ ರೀತಿಯ ದುಷ್ಕಾರ್ಯಗಳಿಂದ ಬಿಡುಗಡೆ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಿದೆ. ಕಡೆಯದಾಗಿ ಒಂದು ವಾಕ್ಯವನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. 149ನೇ ಕೀರ್ತನೆ, ಅದರ 6ರಿಂದ 9ರವರೆಗಿನ ವಾಕ್ಯಗಳನ್ನು ಜಸ್ಟ್ ಓದಿಕೊಂಡು ನಾವು ನಮ್ಮ ಮೂಲ ವಾಕ್ಯಕ್ಕೆ ಬಂದು ಪ್ರಾರ್ಥನೆ ಮಾಡಿ ಮುಗಿಸುವಂಥವರಾಗಿರೋಣ. 149ನೇ ಕೀರ್ತನೆ, ಅದರ 6ರಿಂದ 9. ಅವರ ಬಾಯಲ್ಲಿ ಸ್ತೋತ್ರ, ಯೆಹೋವನ ಸ್ತೋತ್ರವು, ಕೈಯಲ್ಲಿ ಬಾಯಿ ಕತ್ತಿಯು ಇರಲಿ. ಅವರು ಜನಾಂಗಗಳಿಗೆ ಮೊರೆ ತೀರಿಸುವರು, ಅನ್ಯ ಜನಗಳನ್ನು ದಂಡಿಸುವರು, ಅವರ ರಾಜರನ್ನು ಸಂಕೋಲೆಯಿಂದ ಬಂಧಿಸುವರು, ಪ್ರಭುಗಳಿಗೆ ಕಬ್ಬಿಣದ ಬೇಡಿಗಳನ್ನು ಹಾಕುವರು, ಲಿಖಿತದಂತೆ ಅವರಿಗೆ ಶಿಕ್ಷೆಯನ್ನು ವಿಧಿಸುವರು. ಇದು ಆತನ ಭಕ್ತರೆಲ್ಲರಿಗೆ ಗೌರವವಾಗಿರುವುದು ಯೆಹೋವನಿಗೆ ಸ್ತೋತ್ರ. ಹಾಗಾದರೆ ಯಾರ ಬಾಯಲ್ಲಿ ಯೆಹೋವನ ಸ್ತೋತ್ರ ಇರ್ತದೆ, ಯಾರ ಬಾಯಲ್ಲಿ ದೇವರ ವಾಕ್ಯವೆಂಬ ಕತ್ತಿ ಇರ್ತದೆ, ಅವರು ಏನು ಮಾಡ್ತಾರೆ? ದೇವರ ಚಿತ್ತವನ್ನು ನೆರವೇರಿಸುವವರಾಗಿದ್ದಾರೆ. ದೇವರ ವಿರುದ್ಧವಾಗಿ ನಿಂತಿರುವ ಸೈತಾನ್ನ ಶಕ್ತಿಗಳನ್ನು ಸದೆ ಬಡಿಯುವವರಾಗಿದ್ದಾರೆ, ಜಯಿಸುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಆ 2 ಪುರಕಾಲ ವೃತ್ತ ಅಂತ 20ನೇ ಅಧ್ಯಾಯ 21, 22ನೇ ವಾಕ್ಯಗಳಿಗೆ ನಾವು ಮರಳಿ ಬರುವಾಗ, ಯೆಹೋಷಾಫಾಟ ತನ್ನ ಆ ಸೈನ್ಯದ ಮುಂದೆ, ಚಿಕ್ಕ ಸೈನ್ಯದ ಮುಂದೆ ಗಾಯನ ಮಂಡಳಿಯನ್ನು ನೇಮಿಸಿದ, ಅಥವಾ ಗಾಯಕರನ್ನು, ಆತ್ಮಭರಿತರಾಗಿ ಹಾಡುವವರನ್ನು ನೇಮಿಸಿದ. ಪರಿಶುದ್ಧ ವಸ್ತ್ರಭೂಷಿತರಾಗಿ ಅವರು ದೇವರನ್ನ ಹಾಡಿಕೊಂಡಾಡ್ತಾ ಇದ್ದಾರೆ. ಏನಾಗ್ತಾ ಇದೆ? ಶತ್ರುಗಳು ಪರಸ್ಪರ ಬಡಿದಾಡಿಕೊಂಡು ಅವರೆಲ್ಲ ಸಂಹಾರವಾದರು. ನೋಡಿ, ಯೆಹೋಷಾಫಾಟ ಏನು ಯುದ್ಧ ಮಾಡಲಿಲ್ಲ. ಈಟಿ, ಬರ್ಜಿ, ಬಾಣ, ಬಿಲ್ಲು, ಗುರಾಣಿ ಯಾವುದನ್ನು ಪ್ರಯೋಗಿಸಲಿಲ್ಲ. ಆದರೆ ಅದಕ್ಕಿಂತಲೂ ಬಲವುಳ್ಳಂಥ ಆಯುಧ, ಸ್ತುತಿ ಸ್ತೋತ್ರವೆಂಬ ಆಯುಧವನ್ನು ಅವನು ಬಳಸ್ತಾನೆ. ಹೇಗೆ? ದೇವರಿಗೆ ಸ್ತೋತ್ರ ಮಾಡ್ತಾ ದೇವರನ್ನ ಕೊಂಡಾಡಿದ. ದೇವರು ಇಸ್ರಾಯೇಲರಿಗಾಗಿ ಯುದ್ಧ ಮಾಡಿದರು. ಮಾತ್ರವಲ್ಲ, ಆ ಇಸ್ರಾಯೇಲರಿಗೆ ಪರಿಪೂರ್ಣವಾದ, ಯಹೂದ್ಯರಿಗೆ ಪರಿಪೂರ್ಣವಾದ ಜಯ ಶತ್ರುವಿನ ಮೇಲೆ. ಇವರು ಹೊಡೆದು ಜಯಿಸಲಿಲ್ಲ, ದೇವರೇ ಅವರನ್ನು ಪರಸ್ಪರ ಬಡದಾಡಿಕೊಂಡು ಸಂಹಾರವಾಗುವಾಗೆ ಮಾಡಿದರು. ಮತ್ತು ಆ ಯಹೂದ್ಯರಿಗೆ ಒಂದು ದೊಡ್ಡ ಜಯವನ್ನು ದೇವರು ಕೊಟ್ಟನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸೋಣ. ದೇವರ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಮತ್ತೊಮ್ಮೆ ನಿನ್ನ ಪರಿಶುದ್ಧ ಪಾದಗಳ ಬಳಿಗೆ ಬಂದು ನಿನ್ನನ್ನು ಹಾಡಿ ಕೊಂಡಾಡಿ ಸ್ತುತಿಸುವಂತೆ, ಆರಾಧಿಸುವಂತೆ, ನಿನ್ನ ವಾಕ್ಯಗಳನ್ನು ಕೇಳುವಂತೆ ನಮಗೆ ಸಹಾಯ ಮಾಡಿದೆ. ಅನೇಕರು ವಿವಿಧ ಮೀಡಿಯಾಗಳ ಮೂಲಕವಾಗಿ ಹೌದು ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು, ಬಿಡುಗಡೆ ಕಾರ್ಯಗಳು ನಡೆಯಲಿ. ಪ್ರತಿಯೊಬ್ಬರು ಎಲ್ಲಕ್ಕೂ ಮುಂದೆ ನನ್ನ ಕರ್ತನನ್ನು ಸ್ತುತಿಸುವಂಥ ಸ್ತುತಿ ಸ್ತೋತ್ರಗಳನ್ನು ಮುಂದೆ ಇಡುವವರಾಗಿ, ಸ್ತುತಿ ಸ್ತೋತ್ರಗಳನ್ನು ಮುಂದೆ ಕಳುಹಿಸುವವರಾಗಿ, ಸ್ತುತಿ ಸ್ತೋತ್ರಗಳು ಅವರ ಜೀವಿತದಲ್ಲಿ ಎಲ್ಲಕ್ಕೂ ಮೊದಲು ಬರುವಂತೆ, ಒಂದು ಅನುಭವದಲ್ಲಿ ನಡೆಯಲ್ಪಡುವಂತೆ ನಿನ್ನ ಮಕ್ಕಳಿಗೆ ನೀನು ಸಹಾಯ ಮಾಡು ಅಪ್ಪ.
ಯಹೂದ್ಯರು ಮುಂದೆ ಹೋಗಲಿ, ಯಹೂದನು ಮುಂದೆ ಹೋಗಲಿ, ಸ್ತುತಿ ಮುಂದೆ ಹೋಗಲಿ ಎಂಬ ನಿನ್ನ ವಾಕ್ಯದ ಪ್ರಕಾರ ನಿನ್ನ ಮಕ್ಕಳ ಜೀವಿತದಲ್ಲಿ ಸ್ತುತಿ ಮುಂದೆ ಹೋಗಲಿ. ಅದರ ಮೂಲಕ ನಿನ್ನ ಮಕ್ಕಳೆಲ್ಲರೂ ಆಶೀರ್ವಾದಿಸಲ್ಪಡಲಿ. ಶುಭ ಕೃಪೆ ಅವರನ್ನು ಹಿಂಬಾಲಿಸಲಿ. ಶತ್ರುಗಳ ಮೇಲೆ ಅವರಿಗೆ ಜಯ ಉಂಟಾಗಲಿ, ರೋಗಗಳ ಮೇಲೆ ಜಯ ಉಂಟಾಗಲಿ. ವಾಗ್ದಾನಗಳನ್ನು ಅವರು ಪಡೆದುಕೊಂಡು ಆ ವಾಗ್ದಾನಗಳು ಅವರ ಜೀವಿತದಲ್ಲಿ ನೆರವೇರುವುದನ್ನು ಕಾಣಲಿ. ಸ್ವಾಮಿ, ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಜಾಯ್ನ್ ಆಗಿರುವ ಎಲ್ಲರನ್ನ ಆಶೀರ್ವಾದ ಮಾಡು. ಇನ್ನು ಲೋಕದಾದಿದ್ರು ಎಲ್ಲ ದೇವಜನರನ್ನು ಆಶೀರ್ವಾದ ಮಾಡು. ಇವತ್ತೆಲ್ಲೆಲ್ಲಿ ಆರಾಧನಾ ಕೂಟಗಳು ನಡೀತಾ ಇದ್ದಾವೆ, ಅಲ್ಲೆಲ್ಲ ದಿನ ಪ್ರಸನ್ನತೆ ನೀಡು ಸ್ವಾಮಿ. ಈ ವಾರದಲ್ಲಿ ದಿನ ಬರೋಣವಾಗಿದ್ದರೆ ನಾವೆಲ್ಲ ದಿನ ಸಂಗಡ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ದಿನ ಕೊಂಡಾಡಲು ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಸೇರಿಕೊಂಡಿರುವ ಪ್ರತಿಯೊಬ್ಬರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್.